ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇನ್ನೊಂದು ಹೊಸ ಬ್ಲಾಗಿಗೆ ಯಪ್ಪ ಬೆಳಗ್ಗೆ ಏನು ಚಳಿ ಗುರು, ಏನು ಪಾಗೈತೆ ಯಪ್ಪ, ಏನು ಚಳಿ. ಬೆಳಗ್ಗೆ ಒಂದು ಆರು ಗಂಟೆಗೇನೋ ಬಿಟ್ಟೆ. ನಾನು 5 ಬಿಡೋಣ ಅಂದ್ಕೊಂಡೆ, ನೋಡಿದ್ರೆ 14 ಡಿಗ್ರಿ ಇತ್ತು. ಯಾಕೆ ಬೇಕು ಗುರು ಆ ಚಳಿ ನಡಿಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು 6:15 ಬಿಟ್ಟೆ ಕರೆಕ್ಟಾಗಿ ಮನೇನ. ಈಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾನು ಒಂದು ಹಾಸ್ಪಿಟಲ್ ಇದ್ದೀನಿ. ಬೈಕ್ ಸರ್ವಿಸ್ ಮಾಡ್ತಿದ್ನಲ್ಲ ಅಂತ ಎತ್ತದೆ ಹೆಂಗೆ ಆಲೇ ವ್ಲಾಗ್ಗಳು ಆಗ್ತಿಲ್ಲ. ಆಲೇ 1 ತಿಂಗಳು ಮೇಲೆ ಆಗೋಯ್ತು ವ್ಲಾಗ್ ಬಿಟ್ಟು. ಏನಕ್ಕೆ ವಿಡಿಯೋ ಮಾಡ್ತಿರೋದು ಅಂದರೆ, ಮಡ್ಗಾಡಾಗ್ತಿದ್ದೀನಿ MX ಫೆಂಡರು, ಅದ್ರದ್ದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಹಂಗೆ ಇಷ್ಟೊಂದು ದಿವಸ ಆಯಿತು ವ್ಲಾಗ್ ಮಾಡಿ, ಹಂಗೆ ಒಂದು 2-3 ವ್ಲಾಗ್ ಮಾಡ್ಕೊಂಬಿಡೋಣ. ಸುಮ್ಮನೆ ಏನು ಗೊತ್ತಾ, ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ, ಅದರಲ್ಲೇನು ಬೆಳೆಯುತ್ತೋ ಬೆಳೆಯೋದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಂದರೆ ಎಲ್ಲ ಥರದ್ದು ಟ್ರೈ ಮಾಡ್ತಾ ಇದ್ರೆ ಏನಾದರೂ ಒಂದು ಆಗುತ್ತೆ. ಅದಕ್ಕೆ ಸುಮ್ಮನೆ ಟ್ರೈ ಮಾಡೋಣ. ಟ್ರೈ ಮಾಡೋಕ್ಕೆ ದುಡ್ಡು ಕೊಡಬೇಕು ನಾವು, ಏನಿಲ್ಲ. ಅದಕ್ಕೆ ಹಂಗೆ ಊರಿಗೆ ಹೊರಟಿದ್ದೀನಿ. ಹೋಗೋಣ, ಬೇಗ ಹೋಗ್ಬಿಟ್ಟು ಬೇಗ ಬೆಂಗಳೂರಿಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಬಂದೆ ಈಗ ಕರೆಕ್ಟಾಗಿ ಲೊಕೇಶನ್ಗೆ. ನೋಡ್ತಾ ಇದ್ದೀರಾ, ಮಾಮೂಲಿ ಇದು ನಮ್ಮ ಹೊಲ ರೂಟೇ. ಇದು ಈ ಬೆಟ್ಟ ಏನಾದ್ರು ನಮಗೆ ಸಿಕ್ಬಿಟ್ಟಿದ್ರೆ ಯಾರು ಒಂದು ಮಾಡೋದಾಯ್ತು. ಅರೆ ನಮಗೆಲ್ಲ ಸಿಕ್ಕಿಲ್ಲ, ಇದು ನಮ್ಮ ಹೊಲಕ್ಕೆ ಸೇರಿಲ್ಲ. ಅದಕ್ಕೆ ನೋಡಿ ಹೇಳಿದ್ನಲ್ಲ MX ಫೆಂಡರು ಅಂತ, ಇದೇನೆ ಈ ಫೆಂಡರೇನೆ ಹಾಕ್ತಿರೋದು. ಲುಕ್ ಹೆಂಗೈತೆ ಒಂದ್ಸಲಿ ನೋಡಿ. ಬ್ಯಾಕ್ ಸೈಡಿಂದ ಲುಕ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಗಾಡಿದು. ಏನಂದರೆ ನೀವು ಇನ್ನೂ ಎಕ್ಸ್ಟ್ರಾ ಆಲ್ಟ್ರ್ ಮಾಡ್ಕೋಬೇಕಷ್ಟೇ. ಇದು ಮಾಡ್ಕೊಂಡ್ಮೇಲೆ ಒಂಚೂರು ರಿಸ್ಕ್ ಆಗುತ್ತೆ, ಅದ್ರ ಮೇಲೆ ಇದು ಮಾಡ್ಕೊಳ್ಳಿ. ಡೈರೆಕ್ಟ್ ಇನ್ನು ಇದ್ರಲ್ಲಿ ಬೇಡ, ಇದ್ರಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಫೋನಲ್ಲಿ ವಿಡಿಯೋ ಮಾಡ್ತೀನಿ, ಫೋನಲ್ಲಿ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಅದೇ ಹೇಳ್ತೀನಲ್ಲ, ಅದು ಪೇಜ್ ಮೆನ್ಷನ್ ಮಾಡ್ತೀನಿ, ಇದು ಮೋಟೋಮೋಲ್ದು ಸಿಗುತ್ತೆ ಅಂತ. ಆಲ್ಮೋಸ್ಟು ಪ್ರೈಸ್ ನಿಮಗೆ ಇದು STX ನಾನು ಹಾಕ್ಸಿರೋದು, ಇದು ಕ್ಯಾರಿಯರ್ ಹಾಕ್ಸಿರೋದ್ರಿಂದ. ಕ್ಯಾರಿಯರ್ ತೆಗೆದ್ರೆ ಇನ್ನೂ ಲುಕ್ ಭಾರಿ ಬರುತ್ತೆ ಇದ್ರದ್ದು. ಏನಂದರೆ ಇದು ಪೋರ್ಷನ್ನು ನಿಮಗೆ ರ್ಯಾಲಿ ಸೀಟ್ ಆದರೆ ಹಿಂಗೆ ಫ್ಲ್ಯಾಟಾಗಿ ಒಂಚೂರು ಸಣ್ಣ ಬರುತ್ತೆ, ಫ್ಲ್ಯಾಟಿಗೆ ಕೂತ್ಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ. ನನಗೇನಂದರೆ ಕ್ಯಾರಿಯರ್ ಇರಲಿ, ಸುಮ್ಮನೆ ಇವಾಗ ಹತ್ತೋರೆಲ್ಲ ನೀಟಾಗಿ ಏನು ಹಿಡ್ಕೊಳಕ್ಕಾಗಲ್ವಾ, ಒಂದು ಇದನ್ನು ಹಿಡ್ಕೊತಾರೆ, ಎಳಿಬೇಕಾದ್ರೂ ಇದನ್ನು ಹಿಡ್ಕೊಂಡು ಎಳಿತಾರ. ಇದೇನಾದ್ರು ಹೋಯ್ತು ಅಂದರೆ ನಾನು ತಿರ್ಗಾ ತರಿಸ್ಬೇಕನ್ನೋ 1 ತಿಂಗಳು ಬೇಕು ಅದು ಬರೋಕ್ಕೆ ನನ್ನ ಹತ್ರಕ್ಕೆ. ಅದು ಫಸ್ಟೇ ವೆಸ್ಟ್ ಬೆಂಗಾಲ್ದೇನೋ ಅದು. ಆಲ್ಮೋಸ್ಟು ಇದು ನನಗೆ 2300-400 ರೂಪಾಯಿ ಟೋಟಲ್ ಇರೋದು. ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ಆಲ್ಮೋಸ್ಟ್ 3000 ಆಗೇ ಹೋಗುತ್ತೆ. ಇನ್ನು ನೀವು ಎಕ್ಸ್ಟ್ರಾ ಈ ಟೈಲ್ ಟೆಡಿ ಬಂದು ನಿಮಗೆ ಇರಿ ನೋಡಿ, ಈ ಟೈಲ್ ಟೆಡಿ ಇದೆಯಲ್ಲ, ಇದು ಬಂದ್ಬಿಟ್ಟು ಸಪ್ರೇಟು ನಾನು ಹಾಕ್ಸಿರೋದು. ಆಮೇಲಿಂದ ನಂಬರ್ ಪ್ಲೇಟು ಇದ್ರದ್ದು ಬ್ಯಾಕ್ ಸೈಡ್ ಬರುತ್ತೆ, ಇನ್ನೊಂದು ಕಂಬಿ ಥರ. ಇದು ಹಾಕ್ಸಿರೋದು ಸಪ್ರೇಟ್. ಇದಕ್ಕೆ ನಾನು 799-800 ರೂಪಾಯಿ ಕೊಟ್ಟೆ ಇದಕ್ಕೆ. ಇದನ್ನು ಕಟ್ ಮಾಡಿಸಿದ್ದೀನಿ. ನೆಕ್ಸ್ಟು ಇದು ಮ್ಯಾಗ್ನೆಟಿಕ್ ಟೈಲ್ ಟೆಡಿ, ಆದರೆ ಬ್ಯಾಕ್ ಸೈಡ್ ಹೋಗೋಲ್ಲ. ನಾನು ಅದನ್ನು ಮ್ಯಾಗ್ನೆಟ್ ಟೈಲ್ ಟೆಡಿ ತಂದು ಅದನ್ನು ಕಟ್ ಮಾಡಿಸಿದ್ದೀನಿ. ಅದನ್ನು ಕಟ್ ಮಾಡಿಸಿ ನೋಡಿ, ಇಲ್ಲೇ 2 ಬೋಲ್ಟ್ ಹಾಕಿದ್ದೀನಿ ಕರೆಕ್ಟಾಗಿ. ಆಮೇಲಿಂದ ಮಾಮೂಲಿ ನಂಬರ್ ಪ್ಲೇಟ್ ಫಿಟ್ಟು. ಇವಾಗ ಇಷ್ಟ ಆಯಿತು. ಆಮೇಲೆ ಇದೊಂದು ಇಂಡಿಕೇಟ್ರು. ನಾನು ರೆಕಮೆಂಡ್ ಮಾಡೋದು ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಡ್ಯೂಕಿಂದೆಲ್ಲ ಹಾಕ್ಸೋಕೆ ಹೋಗ್ಬೇಡ್ರಿ, ಅದೊಂಚೂರು ಲೆಂತಿ ಬರೋದ್ರಿಂದ ಕಾಲು ಇಳಿಬೇಕಾರೆ ಹತ್ಬೇಕಾರೆ ಒಂಚೂರು ಟಚ್ ಆಯಿತು ಅಂದ್ರೆ ಮುರಿದೋಗ್ಬಿಡ್ತದೆ ಬೇಗ. ಇದೇನಂದರೆ ಕರೆಕ್ಟಾಗಿ ಕವರ್ ಆಗುತ್ತೆ, ಹತ್ತೋರ್ಗೂ ಇಳಿಯೋರ್ಗೂ ಏನೂ ಇದು ಬರೋಲ್ಲ, ಫುಲ್ ಕಂಫರ್ಟಬಲ್ ಆಗಿರುತ್ತೆ ಇದು. ಇದು ಆಲ್ಮೋಸ್ಟು ನನಗೆ 2000 ಅಥವಾ ಅಲ್ಲ 279-280 ಬಿತ್ತು. 2 ಇಂಡಿಕೇಟ್ರದ್ದು ಲೈಟ್ ಹಾಕ್ತೀನಿ ನೋಡಿರಿ. ಚೆನ್ನಾಗಿತ್ತು ಗುರು, ಸಾಕು. ಕರೆಕ್ಟಾಗಿ ಲೈಟ್ ಬರುತ್ತೆ, ಬರಲ್ಲ ಅಂತೇನಿಲ್ಲ. ಬೆಳಕಿರೋದ್ರಿಂದ ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಗೊತ್ತಾಯ್ತಿಲ್ಲ. ಇದು ನೈಟ್ ಹೊತ್ತೆಲ್ಲ ಒಳ್ಳೆ ಬರುತ್ತೆ, ಒಳ್ಳೆ ಸಖತ್ತಾಗಿ ಬರುತ್ತೆ ಇದು. ಅದೇನು ಮಾತಾಡೋಂಗಿಲ್ಲ, ಲೈಟು ಚೆನ್ನಾಗಿ ಓಕೆ ಅದು. ಇನ್ನು ಅದು ಬಿಟ್ಟರೆ ನೀವು ನೆಕ್ಸ್ಟು ಇಷ್ಟು ನನಗೆ ಆಲ್ಮೋಸ್ಟು 1600 ರೂಪಾಯಿ ನನಗೆ ಇಷ್ಟು ಫಿಟ್ ಮಾಡ್ಸೋಕ್ಕೆ. ತಿರ್ಗಾ ನಾನು ಇನ್ನೇನು ಎಕ್ಸ್ಟ್ರಾ ಫಿಟ್ ಮಾಡಿದ್ದೀನಿ ಅಂದರೆ, ಫಸ್ಟು ಇದು ನಾನು ಇದಿರಲಿಲ್ಲ, ಇದೈತೆ ನೋಡಿ, ಇದಿರಲಿಲ್ಲ. ಇದು
ಇದು ನಾನೇ ಹಾಕ್ಸಿರೋದು ಇದೀಗ ನಾನೇ ಮಾಡ್ಕೊಂಡು ನಾನೇ ಹಾಕಿರೋದು ಇದು. ಯಾಕೆಂದರೆ ಕೆಸರು ಸಿರಿದ್ರೆ ಇಲ್ಲಿಂದ ಡೈರೆಕ್ಟ್ ಒಳಗಡಿಕೆಲ್ಲ ಹೋಗ್ಬಿಡೋದು. ಏನಂದರೆ ಫುಲ್ಲು ಗಲೀಜಾಗೋದು. ಈ ಏರ್ ಫಿಲ್ಟರ್ ಜಾಗಕ್ಕೆಲ್ಲ ಹೋಗ್ಬಿಡೋದು. ಈ ಜಾಗಕ್ಕೆ ಫುಲ್ಲು ಒಳಗಡೆ ಇರೋ ಜಾಗಕ್ಕೆ ಫುಲ್ಲು ಮಣ್ಣೋಗ್ಬಿಡೋದು. ನಾನೇನು ಮಾಡಿದೆ, ಇದು ಕಷ್ಟ ಆಗೋದು, ಅದು ಕ್ಲೀನ್ ಮಾಡಬೇಕು, ಎಲ್ಲರೂ ನೀರಲ್ಲಿ ಎತ್ಕೊಂಡೋಗಂಗಿಲ್ಲ, ಏನಿಲ್ಲ, ಆ ಥರ ಆಗಿತ್ತು. ಇದ್ರದ್ದು ಎಲ್ಲೆಲ್ಲಿ ಅದು ವೀಡಿಯೋ ನಾನು ಮಾಡಿದ್ದೀನೋ, ಈ ವಿಡಿಯೋ ಮಧ್ಯದಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಅದನ್ನು ಯಾವ್ಯಾವ ಥರ ಮಾಡಿದ್ದೀನಿ ಅಂತ. ಮಡ್ಗಾಡೆಲ್ಲ ಇವಾಗ ಪೂರ್ತಿ ತೆಗ್ದಿದ್ದೀನಿ. ನಾನೇ ಆಲ್ಟ್ರ್ ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ. ಶೀಟೆಲ್ಲ ತಂದು, ಯಾಕಂದರೆ ಮಣ್ಣೆಲ್ಲ ಸಿಡಿತದೆ ನೋಡಿ, ಇಲ್ಲೆಲ್ಲ ಫುಲ್ ಕುತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಮಿಷಿನೆಲ್ಲ ತಂದು ನೋಡಿ ಶೇಪಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಫಿಟ್ ಮಾಡಬೇಕು. ಇವಾಗ ಫಿಟ್ ಮಾಡಿಬಿಟ್ಟು ಒಂದೊಂದು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಏನೋ ಅಂತ. ನಾರ್ಮಲ್ಲು ಫಸ್ಟು ಇಲ್ಲಿಗೆ 2 ಬೋಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲಿಂದ ಕ್ಯಾರಿಯರ್ದು ಬರುತ್ತಲ್ಲ, ಕ್ಯಾರಿಯರ್ದು ಬೋಲ್ಟಿನ ತೆಗ್ದಿದ್ದೀನಿ. ಇಲ್ಲಿಗೆ ಒಂದು 2 ನೆಟ್ ಹಾಕ್ಬೇಕಷ್ಟು. ಇವಾಗ ಅದೊಂದು ಫಿಟ್ ಮಾಡ್ತೀನಿ. ಇನ್ನು ಡೈರೆಕ್ಟ್ ಇಲ್ಲಿಗೆ ಬಂದರೆ ಇಲ್ಲಿ ಖಾಲಿ ಹೊಡಿತೈತೆ ಅಂತ ಹೇಳ್ಬಿಟ್ಟು ನಂಬರ್ ಪ್ಲೇಟಿಗೆ ಇಲ್ಲಿ ಫಿಟ್ ಮಾಡಿದ್ದೀನಿ ನೋಡಿ. ನಂಬರ್ ಪ್ಲೇಟು, ಈ ನಂಬರ್ ಪ್ಲೇಟ್ ಜಾಗಕ್ಕೆ ಇದನ್ನು ಇಲ್ಲಿ ಫಿಟ್ ಮಾಡಿದ್ದೀನಿ ಕರೆಕ್ಟಾಗಿ ಇವೆರಡು ಕಡೆ. ಯಾಕಂದರೆ ಮಣ್ಣು ಸಿಡಿಬಾರ್ದಲ್ಲ. ನಾನು ಸೀಟ್ ಲಾಕಿಗೆ ಅಂತ ಇಲ್ಲೊಂದು ಪೋರ್ಷನ್ ಮಾಡಿದೆ, ಅದು ಫುಲ್ ಟೈಟ್ ಆಗಿಬಿಟ್ಟಿತ್ತು, ಎಳೆಯೋಕೆ ಆಯ್ತಿರ್ಲಿಲ್ಲ. ತಿರ್ಗಾ ಅದು ಮುಚ್ಚಿಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆ ಬಿಟ್ಟಿದ್ದೀನಿ ಸದ್ಯಕ್ಕೆ. ಅದಕ್ಕೆ ಏನಾದ್ರು ಒಂದು ಜುಗಾಡು ಮಾಡಬೇಕು. ಒಟ್ಟಿನಲ್ಲಿ ಏನಂದರೆ ನಿಮಗೆ ಮಣ್ಣು ಸಿಡಿಯೋದು ಇಲ್ಲ, ಇಷ್ಟು ಫುಲ್ಲು ಕವರ್ ಆಗುತ್ತಲ್ಲ. ಇನ್ನೇನೇರು ಇಲ್ಲಿ ಸಿಡಿತತೆ, ಇಲ್ಲೊಂಚೂರು ಫ್ರೀ ಬಿಟ್ಟಿದ್ದೀನಿ ನೋಡಿ. ಒಳಗಡೆ ಕುಂತೈತೆ ನೋಡಿ ವೈರಿಂಗ್ದು, ಇಲ್ಲಿ ಒಳಗಡೆ. ಒಟ್ಟಿನಲ್ಲಿ ನಾನು ಇಷ್ಟು ಮಾಡಿದ್ದೀನಿ. ಒಟ್ಟಿನಲ್ಲಿ ಈ ಶೀಟಿಗೆ ನನಗೆ ಶೀಟ್ ಸಿಗಲಿಲ್ಲ. ಇದು ಯಾವುದು MS ಏನೋ ಇದು. ಅದು 3x4 ತಂದೆ. ಒಂದು ನನಗೆ 2x2 ಕೊಡ್ರಿ ಅಂದರೆ ಕೊಡಲಿಲ್ಲ ಅವರು. ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಸರ್ ಇದು. ನಾನು ಆ ಶೀಟಿಗೋಸ್ಕರ ಅಲ್ದಾಡಿದ್ದೀನಿ, ಹಂಗೆ ಅಲ್ದಾಡಿಲ್ಲ. ಏನಂದರೆ ತಿಕ್ನೆಸ್ ಒಂಚೂರು ಜಾಸ್ತಿ ಐತೆ ಅಷ್ಟೇ. ತಿಕ್ನೆಸ್ ಜಾಸ್ತಿ ಇರೋದು, ಒಂಚೂರು ತಿಕ್ನೆಸ್ ನಿಮ್ಗೆ ಏನಾದ್ರು ಕಮ್ಮಿ ಸಿಕ್ಕರೆ 2x2ಲಿ ಆರಾಮಾಗಿ ನೀವು ಎಕ್ಸ್ಟ್ರಾ ಮಾಡ್ಕೊಬೋದು. ಆ ಡಿಸೈನ್ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅದು ಮಾಡಿದ್ದೀನಿ ಅಂತ. ಡಿಸೈನ್ ಅದು ಫೋಟೋ ಹಾಕ್ತೀನಿ. ಅದು ನಾನು ಶೀಟು ಎಷ್ಟು 4x4 3x4 ತಂದಿದ್ದು. ನಾನು ಅದನ್ನು 3x4 ಕರೆಕ್ಟಾಗಿ ತಂದಿದ್ದು. ಅದರಲ್ಲಿ ಇದೆಲ್ಲ ಕಟ್ ಮಾಡಿ ಮಾಡೋ ಅಷ್ಟೊತ್ತಲ್ಲಿ ಈ ಶೀಟಿಗೆ ಒಂದು 500 ರೂಪಾಯಿ ಕೊಟ್ಟೆಬ್ರು. ಮಿನಿಮಮ್ ಅಂದರೂ ನನಗೆ 5,500 ಖರ್ಚಾಗಿದೆ ಇಷ್ಟಕ್ಕೆ. ಬರೀ ಬ್ಯಾಕ್ ಸೈಡ್ ಪೋರ್ಷನ್ಗೆ 5,500 ಖರ್ಚಾಗೈತೆ. ನೆಕ್ಸ್ಟ್ ಹ್ಯಾಂಡ್ಲು ಬಾರ್ ಎಲ್ಲ ಬುಕ್ ಮಾಡಿದ್ದೀನಿ. ಹ್ಯಾಂಡ್ಲು ಬಾರು, ಪ್ರೋ ಟೇಪರು, ಇಲ್ಲಿಗೆ ಹಾಕೋದು ಒಂದು ಪ್ರೋ ಟೇಪರು, ಮತ್ತು ಇದು ಚೇಂಜ್ ಮಾಡಿಸ್ತೀನಿ. ಹ್ಯಾಂಡ್ಲದು ಗ್ರಿಪ್ಪರು, ಇದು ಮಾಮೂಲಿ ಹ್ಯಾಂಡ್ಲು ಗ್ರಿಪ್ಪರ್ದು, ಅದೆಲ್ಲ ಚೇಂಜ್ ಮಾಡಿಸ್ತೀನಿ. ನೋಡೋಣ ನೆಕ್ಸ್ಟು. ಹಂಗೆ 360 ಡಿಗ್ರಿ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ಲುಕ್ಕು ಗಾಡಿದು. ಆಲ್ಮೋಸ್ಟು ಇನ್ನು ಫ್ರಂಟು ಮಡಗಾಡ ಒಂಚೂರು ಬೋಲ್ಟ್ ಐ ಬೋಲ್ಟ್ ಅಂದರೆ ಇದು ವೀಲಿಂಗ್ ಹೊಡಿಕಾಗ್ಬಿಡ್ತದೆ, ಬೇಡ ಅದಲ್ಲ. ಈ ಫ್ರಂಟ್ ಹತ್ರ ಒಂದು ಬೋಲ್ಟ್ ಹಾಕ್ಸ್ಬಿಟ್ಟು ಈ ಪೋರ್ಷನ್ ಐತಲ್ಲ, ಈ ಪೋರ್ಷನ್ನು ಒಂಚೂರು ಮೇಲ್ಗಡೆಗೆ ಮಾಡಿಸ್ಬೇಕು, ಒಂಚೂರು ರೈಟಿಗೆ. ಹಿಂಗೆ ಯಾವ ಥರ ಅಂದರೆ ಈ ಪೋರ್ಷನ್ ಇರೋದು ಹಿಂಗೈತೆ ಡೌನ್, ಅದು ಹಿಂಗೈತೆ ಡೌನು, ಅದೇನು ಮಾಡಿಸ್ಬೇಕು, ಹಿಂಗೆ ಮಾಡಿಸ್ಬೇಕು. ಇಲ್ಲಿಗೆ ಒಂದು 2 ಇವೆಲ್ಲ ಬಿಚ್ಬಿಟ್ಟು ಈ ಕಡೆ ಈ ಲಾಸ್ಟ್ ಪೋರ್ಷನ್ಗೆ ಆ ಕಡೆ ಒಳಗಡೆಯಿಂದ ಇನ್ನೊಂದು 2-3 ಥ್ರೆಡ್ಡು ಇಲ್ಲ ಬೋಲ್ಟ್ ಥರ ಬರುತ್ತೆ ಸಣ್ಣದು, ಅದನ್ನ ಹಾಕ್ಸ್ಬಿಟ್ಟು ಇದು ಹೈಟ್ ಬರುತ್ತೆ ಇವಾಗ. ಹಂಗೆ ಅವಾಗ ಇನ್ನೂ ನೋಡಿದವರು ಯಾರು ಗಾಡಿನೇ ಕೇಳಲ್ಲ ಗುರು. ಈ ಗಾಡಿ ತಗೊಳೋದು ಏನು ನಮಗೆ ಯೂಸ್ ಅಂದರೆ ಯಾರೂ ಕೇಳಲ್ಲ ಗಾಡಿ, ಯಾಕಂದರೆ ಯಾರು ಅಷ್ಟು ಹೈಟ್ ಬರೋದು ಇಲ್ಲ. ಆಲ್ಮೋಸ್ಟು ನನಗೆ ಅಷ್ಟೊಂದು ಕ್ವಾಲಿಟಿಕ್ಸ್ ಅಲ್ಲ, ನಾನೇ ಟಿಪ್ಟೋ ಮಾಡ್ತೀನಿ ಇದರಲ್ಲಿ. ಇನ್ನು ಈ ಗಾಡಿನಂತೂ ಯಾರೇ ಕೇಳೋದು, ಅದೊಂದಂತೂ ಹೆವಿ ಯೂಸಪ್ಪ ಗಾಡಿ ತಗೊಂಡಿರೋದಕ್ಕೆ. ಇದಂತೂ ಏನಂದರೆ ಕ್ಯಾರಿಯರ್ ಇರೋದ್ರಿಂದ ನಿಮ್ಗೆ ಲುಕ್ಕು ಓಕೆ. ಆದರೆ ನನಗೆ ಕ್ಯಾರಿಯರ್ ಇರಲೇಬೇಕು, ಕ್ಯಾರಿಯರ್ ಇಲ್ಲದೆ ಆಗೋಲ್ಲ. ಯಾಕೆಂದರೆ ಆ ಥರ ಹಿಡ್ಕೊಂಡೆಲ್ಲ ಎಳ್ದಾಡ್ತಾರೆ, ತಿರ್ಗಾ ತರ್ಸೋಕ್ಕಾಗಲ್ಲ ಇದೊಂದು ಪೋರ್ಷನ್ನು. ತಿರ್ಗಾ 1 ತಿಂಗಳು ಕಾಯಬೇಕು. ಅಂಥವ್ರಿಗೆ ಏನು ಮಾಡ್ತೀವಿ, ಮುರಿದೋದ್ಮೇಲೆ ಸುಮ್ಮನೆ ಅದು ಮನೆಯಲ್ಲೂ ಅದು ನೋಡೋಕ್ಕೂ ಲುಕ್ ಇರೋಲ್ಲ, ಎಲ್ಲೋ ಈಚಾಡ ತನಗೋಕ್ಕಾಗಲ್ಲ. ಅದು ಹಾಕ್ಸೋಣ ಅಂದರೆ ಅದಕ್ಕೆ ಗೀರಿಂಗು ಏನೇನೋ ಮಾಡ್ಬೇಕಿನ್ನು. ಇನ್ನು ಡೈರೆಕ್ಟು ನೆಕ್ಸ್ಟು ಕಂಟಿನ್ಯೂ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ಇಷ್ಟೇ ಅಂದ್ಕೊಂಡಿದ್ದು ಮಾಡಬೇಕು ವೀಡಿಯೋ, ಒಂಚೂರು ಗೊತ್ತಾಗಲಿ ಅಂತ. ಆ ಮೋಟೋ ಮೋಲ್ಡಿನೂ ಸರಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಹಂಗೆ ಪಿನ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ.
ಅಲ್ಲೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕೇಳಿ ಅವ್ರ ಹತ್ರ 3-4 ಥರ ಐತೆ ಗುರು. ಈ ಕಡೆ ಫುಲ್ ಸೈಡ್ ಫೇರಿಂಗು ಬರುತ್ತೆ ಅವ್ರ ಹತ್ರ, ಫುಲ್ ಸೈಡ್ ಫೇರಿಂಗೂ ಅದು ಆಲ್ಮೋಸ್ಟ್ ಇಲ್ಲಿ ಗಂಟ ಬರುತ್ತೆ. ಅದು ಒಳ್ಳೆ ಲುಕ್ ಬರುತ್ತೆ. ಇನ್ನು ನೋಡಿರಿ ಒಂದ್ಸಲ ಚೆಕ್ ಮಾಡಿ. ಮೋಟೋ ಮೋಡಲ್ಲಿ ನಾನು ಹಾಕ್ಸಿರೋದು STX, MX ಹಾಕ್ಸರ್ ಇದು ಹಾಕ್ಸೋಕ್ಕಾಗಲ್ಲ ಕ್ಯಾರಿಯರು. MXಲ್ಲಿ ಅದೊಂದು ಡಿಸಡ್ವಾಂಟೇಜ್ ಇದೆ, MXಲ್ಲಿ ಕ್ಯಾರಿಯರ್ ಹಾಕೋಕ್ಕಲ್ಲ, STXಲ್ಲಿ ಮಾತ್ರ ಕ್ಯಾರಿಯರ್ ಹಾಕೋಕ್ಕಾಗೋದು. ನಾನಿದು ನನ್ನ ಐಡಿಯಾ ಅಲ್ಲ ಗುರು, ಈ ನಂಬರ್ ಪ್ಲೇಟಿಂದೆಲ್ಲ ಮಾಡಿಸಿರೋದು. ಇದು ನಾನು ಒಬ್ರದ್ದು ನೋಡ್ಬಿಟ್ಟು ನಮ್ಮ ಕನ್ನಡದವ್ರೇ ಸಿಕ್ಕಿದ್ರು, ಅವರಿಂದ ನಾನು ಕಾಪಿ ಮಾಡಿ ಹಾಕ್ಸಿರೋದು. ಇದು ಒಂಚೂರು ನಮ್ಮ ಫೇವ್ರೇಟ್ ಟಮ್ಸ್ ಐತೆ, ಆ ಫೇವ್ರೇಟ್ ಟಮ್ಸ್ನ ಎದುರಿಸ್ಬಿಟ್ಟು ವಿಡಿಯೋ ಎಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಟ್ಟಲ್ಲಿ ಆದಷ್ಟು ಏನಾದ್ರು ಮಾಡಿ ಗುರು ಅಷ್ಟೇ. ಫೇವ್ರೇಟ್ ಟಮ್ಸ್ ಸಕ್ಕತ್ತಾಗಿತ್ತು ಗುರು. ಅಲ್ಲ ಫೇವ್ರೇಟ್ ಟಮ್ಸ್ ಗುರು ಅದಂತ. ನಾನು ವೀಡಿಯೋ ಮಾಡಬೇಕು ಅಂತ ಎಷ್ಟೊಂದ್ಸಲ ಎನ್ಕೊಂಡಿದ್ದೀನಿ, ವೀಡಿಯೋ ಮಾಡ್ತೀನಿ. ಅದು ಫಿಕ್ಸು. ಸಕ್ಕತ್ತಾಗಿ ಹೋಗುತ್ತೆ ಗುರು ಗಾಡಿ ಮಾತ್ರ ಆಡ್ಕೊಂಡು ಬೀ ಅಂತ. ಸರಿ, ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಥವ್ರಿಗೂ ಎಲ್ರಿಗೂ ನಮಸ್ಕಾರ.